ಉತ್ತರ ಕೊಡಿ. ಅಟೆಂಡ ಸರ್ ಒಂದೇ ನಿಮಿಷ ಇವರಿಗೆ ಪ್ರಶ್ನೆ ಬಂದೆ ಸರ್. ಪಾಷಾ ಸರ್, ಅಲ್ಲಾಹನನ್ನ ನೀವು ಒಬ್ಬನೇ ದೇವರು ಅಂತ ಹೇಳಿ ಪರಿಗಣಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯ ತಕರಾರುಗಳಿಲ್ಲ. ನೀವು ಒಂದೇ ಮಾತರಂ ಹೇಳಿದ ತಕ್ಷಣ ಭಾರತಾಂಬೆಯನ್ನ ಎರಡನೇ ದೇವರು ಅಂತ ಹೇಳಿ ಪರಿಗಣಿಸಿ ಅಂತ ಕೂಡ ಯಾರು ಬಲವಂತ ಮಾಡ್ತಿಲ್ಲ. ಬಟ್ ಹೀಗೆ ಒಂದೇ ಮಾತರಂ ಅಂತ ಹೇಳಲಿಕ್ಕೆ ಆಕ್ಷೇಪ ಅಂತ ಹೇಳೋ ನೀವು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಪ್ರತಿದಿನ ನಮಾಜ್ ಮಾಡುವಾಗ ಏನ್ ಹೇಳೋದು ಸರ್? ಅಲ್ಲ ಏನ್ ಹೇಳೋದು ನಮಾಜ್ ಮಾಡುವಾಗ? ಆ ಪ್ರಾರಂಭಿಕ ಸಾಲುಗಳಲ್ಲಿ ಏನ್ ಬರುತ್ತೆ ಸರ್? ಏನ್ ಬರುತ್ತೆ? ನಾವು ಇದು ಓದ್ತೀವಿ. ಏನ್ ಓದ್ತೀರಿ? ಅಜಾನ್ ಬರುತ್ತೆ. ಪ್ರಾರಂಭಿಕ ಏನ್ ಬರುತ್ತೆ? ಅಲ್ಲಾಹು ಒಬ್ಬನೇ ಅಂತ ಹೇಳಿ ಬರುತ್ತೆ. ಅದನ್ನ ಭಾರತದಲ್ಲಿರ್ತಕ್ಕಂತ ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು ಲೌಡ್ ಸ್ಪೀಕರ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅದನ್ನ ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಅದನ್ನ ನಾನು ಅಬ್ಜೆಕ್ಟೇ ಮಾಡ್ತಿಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ. ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರು ಉತ್ತರ ಕೊಡ್ಲಿ. ಈಗ ಅಲ್ಲಾ ಒಬ್ಬನೇ ದೇವರು ಅನ್ನೋದನ್ನ ಹಿಂದೂಗಳು ಕೇಳಿಸ್ಕೊಳ್ತಾರೆ. ಅದಕ್ಕೆ ಗೌರವ ಕೊಟ್ಬಿಟ್ಟು ಮನೇಲಿ ಬಂದು ಗಣಪನಿಗೆ ಪೂಜೆ ಮಾಡ್ತಾರೆ. ಒಂದೇ ಮಾತರಂನಲ್ಲಿ ಭಾರತಾಂಬೆ ಒಬ್ಬಳೇ ದೇವರು, ಇಡೀ ಈ ಭಾರತಕ್ಕೆ ಆಕೆ ಪೂಜನೀಯಳು ಅಂತ ಕೇಳಿಸ್ಕೊಳ್ಳಕ್ಕೆ, ಅದನ್ನ ಹಾಡ್ಲಿಕ್ಕೆ ಮುಸಲ್ಮಾನರಿಗೆ ಯಾಕೆ ಆಕ್ಷೇಪ ಇರಬೇಕು? ಆಕ್ಷೇಪ ಯಾಕಿರ್ಬೇಕು? ಹಿಂದೂಗಳಿಗೆ ಅಲ್ಲ ಒಬ್ನೇ ಅಂತ ಕೇಳಿಸ್ಕೊಳ್ಳೋಕ್ ತೊಂದರೆ ಇಲ್ಲ ಸರ್. ಜೈ ಹಿಂದ್ ಅಂತ ನಮ್ದೇನಾರ ಸಂವಿಧಾನವನ್ನು ನಂಬಲ್ಲ, ಅವ್ರು ಕುರಾನನ್ನು ನಂಬುತ್ತಾರೆ. ಹೇಳೋದು ನೋಡಿ. ಇನ್ನೊಂದು ಏನ್ರಿ, ಕೆಲವು ಆರ್ಯನ್ಸ್ ಬರ್ದಿರೋದು ಇದು. ದಯವಿಟ್ಟು ಇದನ್ನ ಆರ್ಯನ್ಸ್ ಬರ್ದಿರೋದು ಇದು ನೋಡಿ. ಕೇಳಿಕೊಂಡು ಸುಮ್ಮನೆ ಇರ್ತಾರೆ. ನೀವು ಮಾಡಿ ನಮ್ ಕೆಲಸ ನಾವು ಮಾಡಿ ಅಂತ ಪಕ್ಕ ಮುಸಲ್ಮಾನು ಹೇಳಲ್ಲ. ಅಲ್ಲಲ್ಲ ಪಾಷಾ ಸರ್, ಯಾವ್ದನ್ನ ಆರ್ಯನರು ಬರ್ದಿದ್ ಏನು ಅಂತ ನಿಮ್ಮ ಆಕ್ಷೇಪ? ನೋಡಿ, ಇವರೇ ಈ ಪಾಕಿಸ್ತಾನಿ ಸುಳ್ಳು ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಸುಳ್ಳು ಇತಿಹಾಸ ಬರ್ದ್ರಲ್ಲ ನೀವು. ಸುಳ್ಳು ಇತಿಹಾಸ ಡ್ರಾಮಾ ಮಾಡಿದ್ರಲ್ಲ. ಸುಮಾರಿಗೆ ಹಾಕಿ ನೀವು ಕೊಟ್ಟು ನೀವು ದೇಶ ಟಿಪ್ಪು ಸುಲ್ತಾನ್ ತನಕ ಜಂಪ್ ಮಾಡ್ತಿದ್ದೀರಿ. ಟಿಪ್ಪು ಸುಲ್ತಾನ ಚರ್ಚೆ ವಿಚಾರ ಅಲ್ಲ. ಮೊದಲು ಸ್ವಾಮಿ ಪುತ್ರ ಅಟೆಂಡ ಸರ್ ಒಂದೇ ನಿಮಿಷ. ಇವರಿಗೆ ಪ್ರಶ್ನೆ ಬಂದೆ ಸರ್. ಪಾಷಾ ಸರ್, ಅಲ್ಲಾಹನನ್ನ ನೀವು ಒಬ್ಬನೇ ದೇವರು ಅಂತ ಹೇಳಿ ಪರಿಗಣಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯ ತಕರಾರುಗಳಿಲ್ಲ. ನೀವು ಒಂದೇ ಮಾತರಂ ಹೇಳಿದ ತಕ್ಷಣ ಭಾರತಾಂಬೆಯನ್ನ ಎರಡನೇ ದೇವರು ಅಂತ ಹೇಳಿ ಪರಿಗಣಿಸಿ ಅಂತ ಕೂಡ ಯಾರು ಬಲವಂತ ಮಾಡ್ತಿಲ್ಲ. ಬಟ್ ಹೀಗೆ ಒಂದೇ ಮಾತರಂ ಅಂತ ಹೇಳಲಿಕ್ಕೆ ಆಕ್ಷೇಪ ಅಂತ ಹೇಳೋ ನೀವು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಪ್ರತಿದಿನ ನಮಾಜ್ ಮಾಡುವಾಗ ಏನ್ ಹೇಳೋದು ಸರ್? ಅಲ್ಲ ಏನ್ ಹೇಳೋದು? ನಮಾಜ್ ಮಾಡುವಾಗ ಆ ಪ್ರಾರಂಭಿಕ ಸಾಲುಗಳಲ್ಲಿ ಏನ್ ಬರುತ್ತೆ ಸರ್? ಏನ್ ಬರುತ್ತೆ? ನಾವು ಇದು ಓದ್ತೀವಿ. ಏನ್ ಓದ್ತೀರಿ? ಅಜಾನ್ ಬರುತ್ತೆ. ಪ್ರಾರಂಭಿಕ ಏನ್ ಬರುತ್ತೆ? ಅಲ್ಲಾಹು ಒಬ್ಬನೇ ಅಂತ ಹೇಳಿ ಬರುತ್ತೆ. ಅದನ್ನ ಭಾರತದಲ್ಲಿರ್ತಕ್ಕಂತ ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು ಲೌಡ್ ಸ್ಪೀಕರ್ ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಅದನ್ನ ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಅದನ್ನ ನಾನು ಅಬ್ಜೆಕ್ಟೇ ಮಾಡ್ತಿಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ. ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರು ಉತ್ತರ ಕೊಡ್ಲಿ. ಈಗ ಅಲ್ಲಾ ಒಬ್ಬನೇ ದೇವರು ಅನ್ನೋದನ್ನ ಹಿಂದೂಗಳು ಕೇಳಿಸ್ಕೊಳ್ತಾರೆ. ಅದಕ್ಕೆ ಗೌರವ ಕೊಟ್ಬಿಟ್ಟು ಮನೇಲಿ ಬಂದು ಗಣಪನಿಗೆ ಪೂಜೆ ಮಾಡ್ತಾರೆ. ಒಂದೇ ಮಾತರಂನಲ್ಲಿ ಭಾರತಾಂಬೆ ಒಬ್ಬಳೇ ದೇವರು, ಇಡೀ ಈ ಭಾರತಕ್ಕೆ ಆಕೆ ಪೂಜನೀಯಳು ಅಂತ ಕೇಳಿಸ್ಕೊಳ್ಳಕ್ಕೆ, ಅದನ್ನ ಹಾಡ್ಲಿಕ್ಕೆ ಮುಸಲ್ಮಾನರಿಗೆ ಯಾಕೆ ಆಕ್ಷೇಪ ಇರಬೇಕು? ಆಕ್ಷೇಪ ಯಾಕಿರ್ಬೇಕು? ಹಿಂದೂಗಳಿಗೆ ಅಲ್ಲ ಒಬ್ನೇ ಅಂತ ಕೇಳಿಸ್ಕೊಳ್ಳೋಕ್ ತೊಂದರೆ ಇಲ್ಲ ಸರ್. ಜೈ ಹಿಂದ್ ಅಂತ ನಮ್ದೇನಾರ ಸಂವಿಧಾನವನ್ನು ನಂಬಲ್ಲ, ಅವ್ರು ಕುರಾನನ್ನು ನಂಬುತ್ತಾರೆ. ಹೇಳೋದು ನೋಡಿ. ಇನ್ನೊಂದು ಏನ್ರಿ, ಕೆಲವು ಆರ್ಯನ್ಸ್ ಬರ್ದಿರೋದು ಇದು. ದಯವಿಟ್ಟು ಇದನ್ನ ಆರ್ಯನ್ಸ್ ಬರ್ದಿರೋದು ಇದು ನೋಡಿ. ಕೇಳಿಕೊಂಡು ಸುಮ್ಮನೆ ಇರ್ತಾರೆ. ನೀವು ಮಾಡಿ ನಮ್ ಕೆಲಸ ನಾವು ಮಾಡಿ ಅಂತ ಪಕ್ಕ ಮುಸಲ್ಮಾನು ಹೇಳಲ್ಲ. ಅಲ್ಲಲ್ಲ ಪಾಷಾ ಸರ್, ಯಾವ್ದನ್ನ ಆರ್ಯನರು ಬರ್ದಿದ್ ಏನು ಅಂತ ನಿಮ್ಮ ಆಕ್ಷೇಪ? ನೋಡಿ, ಇವರೇ ಈ ಪಾಕಿಸ್ತಾನಿ
ಒಂದ್ ನಿಮಿಷ. ಸುಳ್ಳು ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಅಲ್ಲ, ನೀವು ಯಾವ್ದು- ಬಂದ್ರಲ್ಲ. ಯಾವ್ದು- ನಾನು RSS ದೇಶಭಕ್ತ, ನೀವು ಪಾಕಿಸ್ತಾನ ಸಪೋರ್ಟರ್. ಸುಳ್ಳು ಇತಿಹಾಸ ಬರೆದ್ರಲ್ಲ ನೀವು, ಸುಳ್ಳು ಇತಿಹಾಸ ಸ್ವಾಮೀಜಿ, ಡ್ರಾಮಾ ಮಾಡಿದ್ರಲ್ಲ, ಸ್ವಾಮೀಜಿ, ಸುಪಾರಿಗೆ ಹಾಕಿ ನೀವು ಕೊಟ್ಟು ಸ್ವಾಮೀಜಿ ಏನಂತ? ನಿಮ್ಮ ಡ್ಯಾಡಿಯೋ ಅಲ್ಲ ನಾವು. ಸುಳ್ಳು ಇತಿಹಾಸ ನೀವು ದುರಾತ್ಮ ಹೇಳ್ತೀರಿ, ನೀವು ದೇಶ ನಂಬಲ್ಲ. ಒಂದೇ ಬುರುಡೆ ಬಿಡ್ತೀರಿ ಈ ಬಂದು ಟಿಪ್ಪು ಕೂತ್ಕೊಂಡು. ಸುಲ್ತಾನ್ ತನಕ ಜಂಪ್ ಮಾಡ್ತಿದ್ದೀರಿ. ಟಿಪ್ಪು ಸುಲ್ತಾನ ಚರ್ಚೆ ವಿಚಾರ ಅಲ್ಲ. ಮೊದಲು ಸ್ವಾಮೀಜಿ ಅವರು ಉತ್ತರ ಒಂದ್ ಕೊಡಿ. ನಿಮಿಷ, ಇನ್ನೊಂದು ಪಾಕಿಸ್ತಾನ. ಅಟೆಂಡ ಸರ್, ಒಂದೇ ನಿಮಿಷ. ಒಂದೇ ನಿಮಿಷ ಮೇಡಮ್, ಇವ್ರಿಗೆ ಪ್ರಶ್ನೆ ಒಂದು. ಬಂದೆ ಸರ್. ಪಾಷಾ ಸರ್, ಅಲ್ಲ, ನನ್ನ ನೀವು ಒಬ್ಬನೇ ದೇವರು ಅಂತ ಹೇಳಿ ಪರಿಗಣಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯ ತಕರಾರುಗಳಿಲ್ಲ. ನೀವು ಒಂದೇ ಮಾತ್ರ ಹೇಳಿದ ತಕ್ಷಣ ಭಾರತಾಂಬೆಯನ್ನ ಎರಡನೇ ದೇವರು ಅಂತ ಹೇಳಿ ಪರಿಗಣಿಸಿ ಅಂತ ಕೂಡ ಯಾರು ಬಲವಂತ ಮಾಡ್ತಿಲ್ಲ. ಬಟ್ ಹೀಗೆ ಒಂದೇ ಮಾತ್ರ ಅಂತ ಹೇಳಲಿಕ್ಕೆ ಆಕ್ಷೇಪ ಅಂತ ಹೇಳೋ ನೀವು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಪ್ರತಿದಿನ ನಮಾಜ್ ಮಾಡುವಾಗ ಏನ್ ಹೇಳೋದು ಸರ್? ಅಲ್ಲ ಅವ್ನು ಏನು ಏನ್ ಹೇಳೋದು ನಮಾಜ್ ಮಾಡುವಾಗ? ಆ ಪ್ರಾರಂಭಿಕ ಸಾಲುಗಳಲ್ಲಿ ಏನ್ ಬರುತ್ತೆ ಸರ್? ಏನ್ ಬರುತ್ತೆ? ನಾವು ಇದು ಓದ್ತೀವಿ. ಏನ್ ಓದ್ತೀರಿ? ಅಜಾನ್ ಬರುತ್ತೆ ಪ್ರಾರಂಭಿಕ ಏನ್ ಬರುತ್ತೆ? ಅಲ್ಲಾಹು ಒಬ್ಬನೇ ಅಲ್ಲಾಹು ಒಬ್ಬನೇ ಅಂತ ಹೇಳಿ ಬರುತ್ತೆ. ಅದನ್ನ ಭಾರತದಲ್ಲಿರ್ತಕ್ಕಂತ ಹಿಂದೂಗಳು, ನಮಗೋಸ್ಕರ ಕ್ರಿಶ್ಚಿಯನ್ನರು, ನಿಮ್ಗೆಲ್ಲ ಸಿಖ್ ಲೌಡ್ ಸ್ಪೀಕರ್ ಅಲ್ಲಿ ಇರ್ತಾರೆ. ಕೇಳಿಸ್ಕೊಂಡ್ರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಅದನ್ನ ಒಬ್ಜೆಕ್ಟ್ ಮಾಡ್ತಾ ಇಲ್ಲ, ಅದನ್ನ ನಾನು ಒಬ್ಜೆಕ್ಟೇ ಮಾಡ್ತಿಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ. ಸರ್, ನಿಮಿಷ. ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರು ಉತ್ತರ ಕೊಡ್ಲಿ. ಈಗ ಅಲ್ಲಾ ಒಬ್ಬನೇ ದೇವರು ಅನ್ನೋದನ್ನ ಹಿಂದೂಗಳು ಕೇಳಿಸ್ಕೊಳ್ತಾರೆ, ಅದಕ್ಕೆ ಗೌರವ ಕೊಟ್ಬಿಟ್ಟು ಮನೇಲಿ ಬಂದು ಗಣಪನಿಗೆ ಪೂಜೆ ಮಾಡ್ತಾರೆ. ಒಂದೇ ಮಾತರಂನಲ್ಲಿ ಭಾರತಾಂಬೆ ಒಬ್ಬಳೇ ದೇವರು, ಇಡೀ ಈ ಭಾರತಕ್ಕೆ ಆಕೆ ಪೂಜನೀಯಳು ಅಂತ ಕೇಳಿಸ್ಕೊಳ್ಳಕ್ಕೆ, ಅದನ್ನ ಹಾಡ್ಲಿಕ್ಕೆ ಮುಸಲ್ಮಾನರಿಗೆ ಯಾಕೆ ಆಕ್ಷೇಪ ಇರಬೇಕು? ಆಕ್ಷೇಪ ಯಾಕಿರ್ಬೇಕು? ಹಿಂದೂಗಳಿಗೆ ಅಲ್ಲ ಒಬ್ನೇ ಅಂತ ಕೇಳಿಸ್ಕೊಳ್ಳೋಕ್ ತೊಂದರೆ ಇಲ್ಲ ಜಯ ಸರ್. ಹಿಂದ್ ಅಂತ ನಮ್ದೇನಾರ ಯಾಕಂದ್ರೆ ಅವರು ಸಂವಿಧಾನವನ್ನು ನಂಬಲ್ಲ, ಅವರು ಕುರಾನ್ ನಂಬುತ್ತಾರೆ. ಅದಕ್ಕೆ ಹೇಳೋದು ನೋಡಿ. ಇನ್ನೊಂದು ಏನ್ರಿ, ಕೆಲವು ಆರ್ಯನ್ಸ್ ಬರ್ದಿರೋದು ಇದು, ದಯವಿಟ್ಟು ಇದನ್ನ ಆರ್ಯನ್ಸ್ ಬರ್ದಿರೋದು ಇದು. ಇತಿಹಾಸ ತಜ್ಞರು, ಅವರಿಗೆ ಇತಿಹಾಸ ಗೊತ್ತಾಗುತ್ತೆ. ನೋಡಿ, ಆರ್ಯನ್ ಕೆಲವು ಬಂದವರಿಗೆ ಇತಿಹಾಸ ಒಂದ್ ನಿಮಿಷ. ಯಾವ ಗೊತ್ತಿದ್ದು ಮಾತಾಡಬಾರ್ದು, ಬುರುಡೆ ಬೆಳಕೆ ಬರಬಾರ್ದು. ಮುಸಲ್ಮಾನ್ ಕೇಳಿಕೊಂಡು ಸುಮ್ಮನೆ ಇರ್ತಾ ಇದ್ರು. ಸರ್, ಒಂದ್ ನಿಮಿಷ. ಯಾವ್ದನ್ನ ನಿಮ್ ಕೆಲಸ ಆರ್ಯನ್ಸ್ ನೀವು ಮಾಡಿ, ನಮ್ ಕೆಲಸ ನಾವು ಮಾಡಿ ಅಂತ. ಸೊ ಅವರು ಅವರಿಗೆ ಇತಿಹಾಸವೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಕುರಾನ್ ಒಂದೇ. ಪಕ್ಕ ಮುಸಲ್ಮಾನು ಕುರಾನ್ ಒಂದೇ ಯಾವತ್ತೂ ಅವರಿಗೆ ಒಂದೇ ಮಾತ್ರ ಹೇಳಲ್ಲ. ಅಲ್ಲಲ್ಲ ಪಾಷಾ ಸರ್, ಯಾವ್ದನ್ನ ಆರ್ಯನರು ಬರ್ದಿದ್ ಏನು ಅಂತ ನಿಮ್ಮ ಆಕ್ಷೇಪ? ನೋಡಿದ್ರಾ? ನೋಡಿ, ಇವರೇ ಈ ಪಾಕಿಸ್ತಾನಿ ಸಿದ್ಧಾಂತಗಳು. ಆರ್ಯನ್ಸೇ ಒಂದ್ ನಿಮಿಷ. ಸುಳ್ಳು ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಅಲ್ಲ, ನೀವು ಯಾವ್ದು- ಬಂದ್ರಲ್ಲ. ಯಾವ್ದು- ನಾನು RSS ದೇಶಭಕ್ತ, ನೀವು ಪಾಕಿಸ್ತಾನ ಸಪೋರ್ಟರ್. ಸುಳ್ಳು ಇತಿಹಾಸ ಬರೆದ್ರಲ್ಲ ನೀವು, ಸುಳ್ಳು ಇತಿಹಾಸ ಸ್ವಾಮೀಜಿ, ಡ್ರಾಮಾ ಮಾಡಿದ್ರಲ್ಲ, ಸ್ವಾಮೀಜಿ, ಸುಪಾರಿಗೆ ಹಾಕಿ ನೀವು ಕೊಟ್ಟು ಸ್ವಾಮೀಜಿ ಏನಂತ? ನಿಮ್ಮ ಡ್ಯಾಡಿಯೋ ಅಲ್ಲ ನಾವು. ಸುಳ್ಳು ಇತಿಹಾಸ ನೀವು ದುರಾತ್ಮ ಹೇಳ್ತೀರಿ, ನೀವು ದೇಶ ನಂಬಲ್ಲ. ಒಂದೇ ಬುರುಡೆ ಬಿಡ್ತೀರಿ ಈ ಬಂದು ಟಿಪ್ಪು ಕೂತ್ಕೊಂಡು. ಸುಲ್ತಾನ್ ತನಕ ಜಂಪ್ ಮಾಡ್ತಿದ್ದೀರಿ. ಟಿಪ್ಪು ಸುಲ್ತಾನ ಚರ್ಚೆ ವಿಚಾರ ಅಲ್ಲ. ಮೊದಲು ಸ್ವಾಮೀಜಿ ಉತ್ತರ ಕೊಡಿ. ಇನ್ನೊಂದು ಪಾಕಿಸ್ತಾನ. ಅಟೆಂಡ ಸರ್, ಒಂದೇ ನಿಮಿಷ. ಒಂದೇ ನಿಮಿಷ ಮೇಡಮ್, ಇವ್ರಿಗೆ ಪ್ರಶ್ನೆ ಒಂದು. ಬಂದೆ ಸರ್. ಪಾಷಾ ಸರ್, ಅಲ್ಲ, ನನ್ನ ನೀವು ಒಬ್ಬನೇ ದೇವರು ಅಂತ ಹೇಳಿ ಪರಿಗಣಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯ ತಕರಾರುಗಳಿಲ್ಲ. ನೀವು ಒಂದೇ ಮಾತ್ರ ಹೇಳಿದ ತಕ್ಷಣ ಭಾರತಾಂಬೆಯನ್ನ ಎರಡನೇ ದೇವರು ಅಂತ ಹೇಳಿ ಪರಿಗಣಿಸಿ ಅಂತ ಕೂಡ ಯಾರು ಬಲವಂತ ಮಾಡ್ತಿಲ್ಲ. ಬಟ್ ಹೀಗೆ ಒಂದೇ ಮಾತ್ರ ಅಂತ ಹೇಳಲಿಕ್ಕೆ ಆಕ್ಷೇಪ ಅಂತ ಹೇಳೋ ನೀವು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಪ್ರತಿದಿನ ನಮಾಜ್ ಮಾಡುವಾಗ ಏನ್ ಹೇಳೋದು ಸರ್? ಅಲ್ಲ ಅವ್ನು ಏನು ಏನ್ ಹೇಳೋದು? ನಮಾಜ್ ಮಾಡುವಾಗ ಆ ಪ್ರಾರಂಭಿಕ ಸಾಲುಗಳಲ್ಲಿ ಏನ್ ಬರುತ್ತೆ ಸರ್? ಏನ್ ಬರುತ್ತೆ? ನಾವು ಇದು ಓದ್ತೀವಿ. ಏನ್ ಓದ್ತೀರಿ? ಅಜಾನ್ ಬರುತ್ತೆ. ಪ್ರಾರಂಭಿಕ ಏನ್ ಬರುತ್ತೆ? ಅಲ್ಲಾಹು ಒಬ್ಬನೇ ಅಲ್ಲಾಹು ಒಬ್ಬನೇ ಅಂತ ಹೇಳಿ ಬರುತ್ತೆ. ಅದನ್ನ ಭಾರತದಲ್ಲಿರ್ತಕ್ಕಂತ ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ ಲೌಡ್ ಸ್ಪೀಕರ್ ಅಲ್ಲಿ ಇರ್ತಾರೆ. ಕೇಳಿಸ್ಕೊಂಡ್ರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಅದನ್ನ ಒಬ್ಜೆಕ್ಟ್ ಮಾಡ್ತಾ ಇಲ್ಲ, ಅದನ್ನ ನಾನು ಒಬ್ಜೆಕ್ಟೇ ಮಾಡ್ತಿಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ. ಸರ್, ಒಂದ್ ನಿಮಿಷ. ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರು ಉತ್ತರ ಕೊಡ್ಲಿ. ಈಗ ಅಲ್ಲಾ ಒಬ್ಬನೇ ದೇವರು ಅನ್ನೋದನ್ನ ಹಿಂದೂಗಳು ಕೇಳಿಸ್ಕೊಳ್ತಾರೆ, ಅದಕ್ಕೆ ಗೌರವ ಕೊಟ್ಬಿಟ್ಟು ಮನೇಲಿ ಬಂದು ಗಣಪನಿಗೆ ಪೂಜೆ ಮಾಡ್ತಾರೆ. ಒಂದೇ ಮಾತರಂನಲ್ಲಿ ಭಾರತಾಂಬೆ ಒಬ್ಬಳೇ ದೇವರು, ಇಡೀ ಈ ಭಾರತಕ್ಕೆ ಆಕೆ ಪೂಜನೀಯಳು ಅಂತ ಕೇಳಿಸ್ಕೊಳ್ಳಕ್ಕೆ, ಅದನ್ನ ಹಾಡ್ಲಿಕ್ಕೆ ಮುಸಲ್ಮಾನರಿಗೆ ಯಾಕೆ ಆಕ್ಷೇಪ ಇರಬೇಕು? ಆಕ್ಷೇಪ ಯಾಕಿರ್ಬೇಕು? ಹಿಂದೂಗಳಿಗೆ ಅಲ್ಲ ಒಬ್ನೇ ಅಂತ ಕೇಳಿಸ್ಕೊಳ್ಳೋಕ್ ತೊಂದರೆ ಇಲ್ಲ ಜಯ ಸರ್. ಹಿಂದ್ ಅಂತ ನಮ್ದೇನಾರ. ಯಾಕಂದ್ರೆ ಅವರು ಸಂವಿಧಾನವನ್ನು ನಂಬಲ್ಲ, ಅವರು ಕುರಾನ್ ನಂಬುತ್ತಾರೆ. ಅದಕ್ಕೆ ಹೇಳೋದು ನೋಡಿ. ಇನ್ನೊಂದು ಏನ್ರಿ, ಕೆಲವು ಆರ್ಯನ್ಸ್ ಬರ್ದಿರೋದು ಇದು, ದಯವಿಟ್ಟು ಇದನ್ನ ಆರ್ಯನ್ಸ್ ಬರ್ದಿರೋದು ಇದು.
ಇದು ಯಾವ್ದನ್ನ ಆಡಳಿತ ನಮ್ಮ ಇತಿಹಾಸ ತಜ್ಞರು ಅವರಿಗೆ ಇತಿಹಾಸ ಗೊತ್ತಾಗುತ್ತೆ. ನೋಡಿ, ಆರ್ಯರು ಗೊತ್ತಾಗಿದೆ ಇತಿಹಾಸ. ಒಂದ್ ನಿಮಿಷ ಗೊತ್ತಿದ್ದು ಮಾತಾಡಬಾರ್ದು, ಬುರುಡೆಗಳಿಗೆ ಬರಬಾರ್ದು. ಮುಸಲ್ಮಾನ್ ಆರ್ಟಿಗೆ. ಕೇಳಿಕೊಂಡು ಸುಮ್ಮನೆ ಇರ್ತಾ ಇದ್ರು. ಸರ್ ಒಂದ್ ನಿಮಿಷ ಯಾವ್ದನ್ನ ನಿಮ್ ಕೆಲಸ ಆರ್ಯನ್ಸ್ ನೀವು ಮಾಡಿ, ನಮ್ ಕೆಲಸ ನಾವು ಮಾಡಿ ಅಂತ. ಸ್ವಾಮಿ ಅವರು ಅವರಿಗೆ ಇತಿಹಾಸ ಗೊತ್ತಿಲ್ಲ, ಅವರಿಗೆ ಗೊತ್ತಿರೋದು ಕುರಾನ್ ಒಂದೇ. ಅವ್ರು ಪಕ್ಕಾ ಮುಸಲ್ಮಾನು, ಕುರಾನ್ ಒಂದೇ ಯಾವತ್ತೂ ಅವರಿಗೆ ಒಂದೇ ಗೊತ್ತಿರೋದು. ಮಾತ್ರ ಹೇಳಲ್ಲ. ಅಲ್ಲಲ್ಲ ಪಾಸ್ಟರ್ ಸರ್ ಯಾವ್ದನ್ನ ಆರ್ಯನರು ಬರ್ದಿದ್ ಏನು ಅಂತ ನಿಮ್ಮ ಆಕ್ಷೇಪ? ನೋಡಿದ್ರ ನೋಡಿ, ಇವರೇ ಈ ಪಾಕಿಸ್ತಾನಿ ಸಿದ್ಧಾಂತಿಗಳು. ಸುಳ್ಳು ಸುಳ್ಳು ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಅಲ್ಲ, ನೀವು ಯಾವ್ದು- ಬಂದಲ್ಲ. ಯಾವ್ದು ನಾನು RSS ದೇಶಭಕ್ತ, ನೀವು ಪಾಕಿಸ್ತಾನಿ ಸಪೋರ್ಟರ್. ಸುಳ್ಳು ಇತಿಹಾಸ ಬರೆದ್ರಲ್ಲ ನೀವು, ಸುಳ್ಳು ಇತಿಹಾಸ ಸ್ವಾಮೀಜಿ, ಡ್ರಾಮಾ ಮಾಡಿದ್ರಲ್ಲ, ಸ್ವಾಮೀಜಿ, ಸುಪಾರಿಗೆ ಹಾಕಿ ನೀವು ಕೊಟ್ಟು ಸ್ವಾಮೀಜಿ ಏನಂತ? ನಿಮ್ಮ ಡ್ಯಾಡಿಯವರನ್ನ ನಾನು ಸುಳ್ಳು ಇತಿಹಾಸ ನೀವು ಪುರಾತನ ಹೇಳ್ತೀರಿ, ನೀವು ದೇಶ ನಂಬಲ್ಲ, ಒಂದೇ ಬುರುಡೆ ಬಿಡ್ತೀರಿ ಬಂದು ಟಿಪ್ಪು ಕೂತ್ಕೊಂಡು. ಸುಲ್ತಾನ್ ತನಕ ಜಂಪ್ ಮಾಡ್ತಿದ್ದೀರಿ. ಟಿಪ್ಪು ಸುಲ್ತಾನ ಚರ್ಚೆ ವಿಚಾರ ಅಲ್ಲ. ಮೊದಲು ಸ್ವಾಮೀಜಿ ಅವರು